ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನನ್ನ ಒಂದು ಆಫ್ ಡೇ, ಬಿಕಾಸ್ ಇವತ್ತು ಆಲ್ರೆಡಿ 4 o'clock ಆಗೋಗಿದೆ. ಸೊ 4 o'clock ಮೇಲೆ ಇಲ್ಲಿಂದ ನೆಕ್ಸ್ಟ್ ಇವತ್ತಿನ ನೈಟ್ವರೆಗೂ ಹೇಗೆಲ್ಲ ಇರುತ್ತೆ ಯುಗಾದಿ ಹಬ್ಬಕ್ಕೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಪ್ರಿಪ್ರೇಷನ್ ಹೇಗಿತ್ತು. ಸೊ ಹಬ್ಬ ಆಗೇ ಹೋಗಿದೆ ಈ ಬ್ಲಾಗ್ ನೋಡೋಷ್ಟೊತ್ತಿಗೆ. ಬಟ್ ಎನಿವೇಸ್, ಹಬ್ಬದ ಪ್ರಿಪ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದು ಎಕ್ಸೈಟ್ಮೆಂಟಲ್ಲಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀವಲ್ಲ, ಸೊ ಅದೇ ಥರ. ಆ್ಯಂಡ್ ನಾನಂತೂ ಹೋದ ವರ್ಷ ಮಾಡಿರಲಿಲ್ಲ, ನನ್ನ ಅತ್ತೆ ತೀರೋಗಿದ್ರು ಅಂತ. ಈ ವರ್ಷ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಈ ಒಂದು ಮನೇಲಿ ಕೂಡ ನಮ್ಮದು ಯುಗಾದಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ, ಸೊ ಈಗ ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ನಾನು ಎಲ್ಲ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಎಲ್ಲ ಕೆಲಸ ಇನ್ ದ ಸೆನ್ಸ್ ಲೈಕ್ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಕ್ಲೀನಿಂಗ್ ಬ್ಲಾಗಲ್ಲಿ ನೋಡಿದ್ರಲ್ವಾ, ನ್ಯೂ ಕರ್ಟನ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಸೋಫಾ ಕ್ಲಾತ್ಸ್ ಆಗಿ ಈ ಪಿಲ್ಲೋ ಕುಷನ್ಸ್ ಎಲ್ಲನೂ ಕೂಡ ಆರ್ಡರ್ ಮಾಡಿದೆ, ಬರಲಿಲ್ಲ. ಈ ಥರ ಆಗ್ಬಿಡುತ್ತೆ ಸಮಟೈಮ್ಸ್ ಮೀಶೋದಲ್ಲಿ. ನಾವು ಯಾವಾಗೋ ಆರ್ಡರ್ ಮಾಡಿದ್ರೆ ಅದು ಯಾವಾಗಲೂ ಬರುತ್ತೆ. ಬಟ್ ಇಟ್ಸ್ ಓಕೆ. ಬಟ್ ಒಂದು ರೀತಿ ಮನೆ ಅಂತೂ ಫ್ರೆಶ್ನಿಂಗ್ ಅನ್ನಿಸ್ತಾ ಇದೆ, ಒಂದು ನ್ಯೂ ಲುಕ್ ಅನ್ನಿಸ್ತಾ ಇದೆ. ಇರೋ ಐಟಮ್ಸ್ ಎಲ್ಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇದೆ, ಬಟ್ ಏನೋ ಒಂಥರ ನ್ಯೂ ಲುಕ್. ಒಂದ್ಸಲ ಎಂಟೈರ್ ಮನೆ ಕ್ಲೀನ್ ಮಾಡ್ತೀವಲ್ಲ, ಸೊ ಹಾಗಾಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಜಾಸ್ತಿ ಮಾತಾಡೋದು ಬೇಡ, ಬಿಕಾಸ್ ಸಿಕ್ಕಾಪಟ್ಟೆ ಕೆಲಸ ಇದೆ ನನಗೆ. ಆ್ಯಂಡ್ ನಾನು ಯಾವುದೇ ರೀತಿ ಹಬ್ಬಕ್ಕೆ ಫೇಶಿಯಲ್, ಕ್ಲೀನಪ್, ಥ್ರೆಡಿಂಗ್ ಅದೆಲ್ಲ ಏನೂ ಇಲ್ಲ, ವ್ಯಾಕ್ಸಿಂಗ್ ಅದೆಲ್ಲ ಏನೂ ಮಾಡಿಸ್ಕೊಂಡಿಲ್ಲ. ಬಿಕಾಸ್ ಈಗ ರೀಸೆಂಟಾಗಿ ಯಾವಾಗ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅನ್ಸುತ್ತೆ ಮಾಡಿಸಿದ್ದು, ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಕಮ್ಮಿನೇ ಆಗಿದೆ. ನಾಟ್ ಅ ಬಿಗ್ ಡೀಲ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಆ್ಯಂಡ್ ನನಗೆ ಒಬ್ಬಳೇ ಮನೇಲಿದ್ದರೂ ಕೂಡ ಬೇಜಾರೇ ಆಗಲ್ಲ, ಗೊತ್ತಾ. ಕೆಲವೊಬ್ರು ಹೇಳ್ತಾರೆ ನಂಗೆ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗುತ್ತೆ, ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಅಂತ. ಸೊ ನನಗೂ ಅನ್ನಿಸ್ತಾ ಇತ್ತು ಒನ್ಸ್ ಅಪಾನ್, ಬಟ್ ಇವಾಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಈ ಥರ ಮೂಮೆಂಟ್ ಅಂದರೆ ಹಬ್ಬಗಳ ಟೈಮಲ್ಲಿ ಈ ಹಿಂದಿನ ದಿನ ಪ್ರಿಪ್ರೇಷನ್ ಶಾಪಿಂಗ್ ಅಂತೆಲ್ಲ ಇರುತ್ತಲ್ಲ, ಆವಾಗಂತೂ ನಮ್ಮ ಅತ್ತನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ. ಅವರಿದ್ದರೆ ನನಗೆ ಒಂಥರ ಎಷ್ಟು ಒಂಥರ ಎಕ್ಸ್ಟ್ರಾ ಕೈಗಳಿದ್ದಂಗೆ. ಯಾಕಂದರೆ ನನಗೊಂದು 100ಅಲ್ಲಿ ಒಂದು 40% ಕೆಲಸ ನೋಡಿಕೊಂಡ್ರು ಇನ್ನು ಮಿಕ್ಕಿದೆಲ್ಲ ಅವರೇ ನೋಡ್ಕೊಳ್ತಾರೆ. ಹೂವು ಕಟ್ಟೋದು, ಈ ಥರ ಪಾತ್ರೆಗಳು, ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಡೋದು, ಅದು ಎಲ್ಲನೂ ಅಷ್ಟೇ. ಸೊ ಅದಕ್ಕೆ ಹೇಳೋದು ಮನೇಲಿ ದೊಡ್ಡವರು ಇರಬೇಕು ಅಂತ. ಸೊ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ನಮಗೆ, ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ ಅನ್ನೋ ಥರ ನನಗಂತೂ ಆಗಿಬಿಟ್ಟಿದೆ. ಅಂದರೆ ಇದ್ದಾಗ ನಾನೇನು ಬೆಲೆ ಕೊಟ್ಟಿಲ್ಲ ಅಂತಲ್ಲ, ಬಟ್ ಈ ಥರ ಮೂಮೆಂಟಲ್ಲೆಲ್ಲ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ. ಮನಸ್ಸಲ್ಲೇ ಅಳು ಬರ್ತಾ ಇರಲಿಲ್ಲ, ಆದರೆ ದುಃಖ ಆಗ್ತಾಯಿತ್ತು, ನೋವಾಗ್ತಿತ್ತು. ಒಬ್ಬಳೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಟೈಮಲ್ಲಿ ನಮ್ಮ ಅತ್ತೆ ಅಂತ ಇದ್ದಿದ್ರೆ ಹೇಗಿರ್ತಿತ್ತು, ಎಷ್ಟು ಚೆನ್ನಾಗಿ ನಂಗೆ ಹೆಲ್ಪ್ ಮಾಡೋರು ಅಂತ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಮ್ಗೆ ಯುಗಾದಿ ಹಬ್ಬ ಎಲ್ಲ ನಂಗೆ ಮದುವೆ ಆಗೋಕ್ಕೆ ಮುಂಚೆ ನಮ್ಮ ಹಬ್ಬನೇ ಮಾಡ್ತಿರ್ಲಿಲ್ಲ, ನಮ್ಮ ಅಜ್ಜಿ ತಿರೋಗಿದ್ರು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಮ್ಗೆ ಎಣ್ಣೆ ಹಚ್ಕೊಳ್ಳೋದು, ಈ ಒಬ್ಬಟ್ಟು ಮಾಡೋದು ಅದೆಲ್ಲ ನಮಗೆ ಏನೂ ಅದು ಹಬ್ಬದ ರಿಚುವಲ್ಸ್ ಮಾಡ್ತಾನೇ ಇರಲಿಲ್ಲ ನಾವು. ಅಂದರೆ ಯುಗಾದಿ ಹಬ್ಬ ಆಗಿ 9 ದಿನ ಆದಮೇಲೆ ಶ್ರೀರಾಮನವಮಿ ಹಬ್ಬ ಬರ್ತಿತ್ತಲ್ಲ, ಸೊ ಆವಾಗ ನಾವು ಒಬ್ಬಟ್ಟೆಲ್ಲ ಮಾಡಿಕೊಂಡು ಚೆನ್ನಾಗಿ ತಿಂತಾಯಿದ್ವಿ, ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಒನ್ಸಿಗೆ ನಾವು ಮದುವೆ ಆಗಿ ಬಂದಿರೋದ್ರಿಂದ ಹೆಣ್ಮಕ್ಳಿಗೆ, ಸೊ ನಮಗೆ ಗಂಡಿನ ಮನೇಲಿ ಹಬ್ಬ ಇತ್ತು ಅಂತ ಹೇಳಿದ್ರೆ ನಮಗೂ ಹಬ್ಬ ಇರುತ್ತೆ ಅಂತಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಈಗ 9 ಇಯರ್ಸಿಂದ ಈ ಹಬ್ಬನ ಎಲ್ಲ ಪ್ರಿಪ್ರೇಷನ್, ಶಾಪಿಂಗ್, ಸೆಲೆಬ್ರೇಷನ್ ಅಂತೆಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ಲಾಸ್ಟ್ ವ್ಲಾಗಲ್ಲಿ ಕ್ಲೀನಿಂಗ್ ನೋಡಿದ್ರಲ್ಲ. ಆ್ಯಂಡ್ ಪ್ಲೀಸ್ ಜಾಸ್ತಿ ವ್ಯೂಸ್ ಬರಲಿ, ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡಿ ಆಯಿತಾ ಸಪೋರ್ಟ್ ಮಾಡಿ. ವ್ಯೂಸ್ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಡಿಮೋಟಿವೇಟ್ ಆಗಿಬಿಡುತ್ತೆ. ಅಯ್ಯೋ ಹೋಗಿ ವ್ಯೂಸೇ ಬರ್ತಿಲ್ಲ, ಏನಕ್ಕೆ ವೀಡಿಯೋಸ್ ಮಾಡೋದು ಅಂತ. ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ನಾನು ಮಾಡ್ಬೋದು, ಆ್ಯಂಡ್ ನಿಮಗೂ ನೋಡೋದಕ್ಕೆ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮಾಡಿ, ನನಗೊಂದು ಐಡಿಯಾ ಬರುತ್ತೆ ಹಾಗಾಗಿ. ಆ್ಯಂಡ್ ಅರೌಂಡ್ 5:30ಗೆಲ್ಲನೂ ಏನದು ಪ್ರಿಪ್ರೇಷನ್ ಎಲ್ಲನೂ ಪ್ರಿಪ್ರೇಷನ್ ಎಲ್ಲನೂ ಶುರು ಮಾಡಿಕೊಂಡೆ. ಆಲ್ಮೋಸ್ಟ್ ದೇವ್ರ ಮನೆ ಕ್ಲೀನಿಂಗ್ ಒಂದೇ ಪೆಂಡಿಂಗ್ ಇಟ್ಕೊಂಡಿದ್ದು, ಸೊ ಅದನ್ನೆಲ್ಲ ಮಾಡಿಕೊಂಡೆ. ಹಾಗೆ ನನ್ನ ಕಮ್ಯುನಿಟಿಯಲ್ಲಿ ಹೆಲ್ಪರ್ ಕೂಡ ಇರ್ತಾರೆ, ಸ್ವಲ್ಪ ಹೊರಗಡೆ ಏನಾದರೂ ಗಿಡಗಳೆಲ್ಲ ಬೆಳೆದಿದ್ರೆ ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಗೈಸ್, ಕಂಪ್ಲೀಟಾಗಿ ಕ್ಯಾಮ್ರಾ ಇಲ್ಲ ಅಂದರೆ ಬ್ರೈಟಾಗಿ ಚೆನ್ನಾಗಿ ಬರುತ್ತೆ, ಕ್ಯಾಮ್ರಾ ಹತ್ರ ತೊಗೊಂಡೋದ್ರೆ ಫುಲ್ ಡಾರ್ಕ್ ಆಗಿಬಿಡುತ್ತೆ ನಮ್ಮ ದೇವ್ರ ಮನೆ. ಸೊ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ವೈಪ್ ಮಾಡಿ ಇಟ್ಟಿದ್ದಾಯಿತು. ಹಬ್ಬ ಟಯರ್ಡ್ ಆಗೋಯ್ತು. ಸೊ ಈಗ ಸದ್ಯಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ನಾನು ಡೈರೆಕ್ಟ್ ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಶೇರ್ ಮಾಡಬೇಡ ಅಂದ್ಕೊಂಡೆ. ಬಟ್ ಇದು ನಾನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟಿದ್ನಲ್ಲ, ಹೆಂಗೆ ಪ್ರಿಪೇರೇಷನ್ ಮಾಡ್ಕೊಂಡಿದ್ದೆ. ಸೊ ಅಂದರೆ ಹಬ್ಬದ ಒನ್ ಡೇ ಬಿಫೋರ್ ಹೇಗಿತ್ತು ಸಂಜೆ ಎಲ್ಲ ಅನ್ನೋದನ್ನ ಶೂಟ್ ಮಾಡ್ಕೊಂಡಿದ್ರಿಂದ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಂಗೆ ಏನೇ ಇದ್ರೂ ಕೂಡ ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ರೆ ತುಂಬ ಆ್ಯಕ್ಟಿವ್ ಅನಿಸುತ್ತೆ, ಮೈಂಡೆಲ್ಲ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಎಷ್ಟೇ ಪ್ರೆಷರ್ ಇದ್ರೂ ಕೂಡ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಸೊ ಸ್ವಲ್ಪ ಬ್ರೇಕ್ ತೊಗೊಂಡು ಹಾಗೆ ಅಂಕಲ್ಗೆ ಸ್ವಲ್ಪ ಕಾಫಿ, ಮಕ್ಕಳಿಗೆಲ್ಲ ಹಾಲು ಮಾಡಿಕೊಟ್ಟು ಅದಾದಮೇಲೆ ರಾಜುಗೆ ಕಾಲ್ ಮಾಡಿದೆ. ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಸೊ ಅದನ್ನೆಲ್ಲನೂ ತೊಗೊಂಡು ಬನ್ನಿ ಅಂತ. ಬಿಕಾಸ್ ನಮ್ಮ ಯಜಮಾನ್ರು ಕ್ಲೀನಿಂಗ್ ಮುಂಚೆನೇ ಹಬ್ಬದ ಐಟಮ್ಸ್ ಲೈಕ್ ಮೈದಾ, ಬೆಲ್ಲ, ಬೇಳೆ ಅದನ್ನೆಲ್ಲ ತಂದುಬಿಟ್ಟಿದ್ರು. ಸೊ ಹಾಗಾಗಿ ಆ ಥರ ಶಾಪಿಂಗ್ ಇರಲಿಲ್ಲ. ಸ್ವಲ್ಪ ಹೂವು ಆ್ಯಂಡ್ ಹೊಸ್ಲಿಗೆ ಹಾಕೋದಕ್ಕೆ ಚೆಂಡು ಹೂವನೇ ಬೇಕಾಗಿತ್ತು ನನಗೆ. ಯಾಕಂದರೆ ಸಾಮಂತಿ ಎಲ್ಲ ತುಂಬ ರೇಟ್ ಇತ್ತಲ್ಲ, ಚೆಂಡು ಹೂವು ಅಂದರೆ ನಾವು ಪೋಣಿಸ್ಬಿಟ್ಟು ಹಾಕ್ಬೋದು ಅಂತ. ಸೊ ಅದೆಲ್ಲ ಕೆಲವೊಂದನ್ನೆಲ್ಲ ಹೇಳ್ತಾ ಇದ್ದೆ. ಆ್ಯಂಡ್ ನಾನು ಪ್ರತಿ ಸಲ ಈ ಥರ ಹಬ್ಬದ ಹಿಂದಿನ ದಿನ ಏನಿರುತ್ತೆ ಪ್ರಿಪ್ರೇಷನ್ ಅಥವಾ ಶಾಪಿಂಗ್ ಅನ್ನೋ ಟೈಮಲ್ಲಿ ಒಂದು ಲೀಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಪ್ರತಿದಿನ ಟು ಡೂ ಲಿಸ್ಟಲ್ಲೂ ಕೂಡ ಇರುತ್ತೆ, ಇವತ್ತಿಂದ ಇದೇ ಕೆಲಸ ಮಾಡಬೇಕು, ಇಷ್ಟು ಶಾಪಿಂಗ್ ಮಾಡಲೇಬೇಕು ಅಂತ. ಸೊ ದಟ್ ನಂಗೆ ಈಸಿ ಆಗುತ್ತೆ ಆ್ಯಂಡ್ ಏನು ಕೂಡ ಮರೆಯೋದಿಲ್ಲ. ನೀವು ಕೂಡ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ. ಆವಾಗ ನಮಗೆ ಬೈಸ್ಕೊಳ್ಳೋದು ತಪ್ಪುತ್ತೆ. ನಾವು ಹೊರಗಡೆ ಹೋದಾಗ ಒಂದೊಂದು ಐಟಮ್ಸ್ ಮರ್ತ್ಬಿಟ್ಟು ಬಂದುಬಿಡ್ತೀವಲ್ಲ, ಸೊ ಅವಾಗ ಮನೆಗೆ ಬಂದು ಅಯ್ಯೋ ತರಲಿಲ್ಲ ಅನ್ನೋದೆಲ್ಲ ಇರೋದಿಲ್ಲ. ಸೊ ನೆನಪು ಮಾಡಿಕೊಂಡು ತರ್ಬೋದು. ಆ್ಯಂಡ್ ಹೊರಗಡೆ ಎಲ್ಲನೂ ಬೇಗ ರಂಗೋಲಿ ಹಾಕಿ ಬೇಗ ಮಲ್ಕೋಬೇಕು ಅಂತ ಇತ್ತು. ಯಾಕಂದರೆ ಹಬ್ಬದ ಮುಹೂರ್ತ ಬಂದು ಬೆಳಗ್ಗೆ 7:15 9:15 ಒಳಗಡೆ ಮಾಡಬೇಕು, ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ. ಯುಗಾದಿ ಹಬ್ಬ ಎಲ್ಲ ಎಲ್ಲಿ ಮಧ್ಯಾಹ್ನ 2 ಗಂಟೆ ಪೂಜೆ ಮಾಡಿದ್ರೂ ನಡೀತಿತ್ತು. ಯಾಕಂದರೆ ಎಣ್ಣೆ ಎಲ್ಲ ಹಚ್ಕೊಂಡು ಒಬ್ಬಟ್ಟೆಲ್ಲ ಮಾಡಿ ಟೈಮ್ ಹಿಡಿಯುತ್ತೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಯೂಶ್ವಲಿ ಅಲ್ವಾ. ಸೊ ಅದೇ ಥರ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಬಂದು ಒಂದು ಒಳ್ಳೆ ಮುಹೂರ್ತ ಕೂಡ ಇದ್ದಿದ್ದರಿಂದ ಕೆಲವೊಂದು ರೀಲ್ಸ್ಗಳಲ್ಲೆಲ್ಲನೂ ಶೇರ್ ಮಾಡ್ತಿದ್ರು. ಆ್ಯಂಡ್ ಒಳ್ಳೆ ಟೈಮ್ಸಿಂಗ್ ನಾವು ಕೂಡ ಪೂಜಾರಿಗಳ ಹತ್ರ ಕೇಳಿದ್ರಿಂದ 7:15 to 9:15 ಮಾಡಿ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸಿ ಬೇಗ ಮಲ್ಕೋಬೇಕು ಅಂತ ಇತ್ತು. ಸೊ ಸಂಜೆಗೆಲ್ಲ ಸಿಂಪಲ್ಲಾಗಿ ಮುದ್ದೆ, ಕಡಲೆಬೀಜ ಚಟ್ನಿ, ಹಾಗೆ ಸ್ವಲ್ಪ ಇದು ಅನ್ನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮೂಲಂಗಿ ಪಲ್ಯ ಕೂಡ ಮಾಡಿದ್ದೆ, ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಮಾಡಿ ಮಕ್ಕಳಿಗೆಲ್ಲ ಫಸ್ಟ್ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನೆಲ್ಲ ಊಟ ಮಾಡಿಕೊಂಡು ಹಾಗೆ ರಾಜು ಬಂದು ಊಟ ಮಾಡಿಕೊಂಡು ಇನ್ನೇನು ನಾವು ರಂಗೋಲಿ ಎಲ್ಲ ಹಾಕಬೇಕು, ಕರೆಂಟ್ ಹೊರಟೋಯ್ತು. ಸೊ ಎಷ್ಟು ಬೇಜಾರಾಗೋಯ್ತು ಅಂತ ಹೇಳಿದ್ರೆ UPS ಇದೆ ನಮ್ಮ ಮನೇಲಿ, ಬಟ್ ನಾವು ಕನೆಕ್ಟ್ ಮಾಡ್ಕೊಂಡಿಲ್ಲ. ಬಟ್ ಈ ಥರ ಟೈಮ್ಗಳಲ್ಲಿ ಕರೆಂಟ್ ಹೋದಾಗ ಆ ಟೈಮ್ ವೇಸ್ಟ್ ಆಗೋದಿದೆಯಲ್ಲ ಆ ಪೀರಿಯಡ್, ನಂಗೆ ಅದಂತೂ ಬೇಜಾರಾಗುತ್ತೆ. ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟನೇ ಆಗಲ್ಲ ನನಗೆ. ಸರಿ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಕರೆಂಟ್ ಹೋಗಿತ್ತು. ಸೊ ಆ ಗ್ಯಾಪಲ್ಲಿ ನೈನ್ ಪಾಲಿಶ್ ಹಾಕ್ಕೊಳ್ತಾ ಇದ್ದೆ. ಸೊ ನಾನು ಯೂಶ್ವಲಿ ನೈನ್ ಪಾಲಿಶ್ ಎಲ್ಲ ಮೊದಲೆಲ್ಲ ನಾನು ಬ್ಯಾಂಗಲ್ ಶಾಪ್ಸಲ್ಲಿ ಅಲ್ಲಿ ಇಲ್ಲಿ ತೊಗೊಳ್ತಾ ಇದ್ದೆ. ಬಟ್ ಈಗ ಜುಡಿಯೋದಲ್ಲಿ ತೊಗೊಳ್ತೀನಿ, ಇಲ್ಲ ವೆಸ್ಟ್ ಸೈಡಲ್ಲಿ ತೊಗೊಳ್ತೀನಿ. ಸಕ್ಕಾಪಟ್ಟೆ ಕ್ವಾಲಿಟಿ ಆಗಿರುತ್ತೆ ಆ್ಯಂಡ್ ತುಂಬ ನ್ಯೂಡ್ ಕಲರ್ಸೇ ಹಾಕ್ತೀನಿ. ನಾನೇನು ಗ್ರ್ಯಾಂಡಾಗಿ ತುಂಬ ಡಾರ್ಕ್ದೆಲ್ಲ ಹಾಕಲ್ಲ, ಜಾತ್ರೆ ಥರ ಇರುತ್ತೆ ಅಂತ ಹೇಳಿ. ಸೊ ಓಕೆ ಅದಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನೈನ್ ಪಾಲಿಶ್ ಹಾಕ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಮಕ್ಕಳಿಗೆ ಫಸ್ಟ್ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ರಾಜು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಅರೌಂಡ್ 9-10ಗೆಲ್ಲನೂ ಬೇಗ ಬೇಗ ರಂಗೋಲೀಸ್ ಎಲ್ಲ ಹಾಕ್ಬಿಟ್ಟೆ. ಆ್ಯಂಡ್ ನಾನು ಯೂಶ್ವಲಿ ಹಬ್ಬದ ಟೈಮಲ್ಲೆಲ್ಲ ಫ್ರೀ ಹ್ಯಾಂಡ್ ರಂಗೋಲೀಸ್ ಹಾಕ್ತೀನಿ. ನನಗೆ ಚುಕ್ಕಿ ರಂಗೋಲೀಸ್ ಅಂದರೆ ಅಷ್ಟು ಸರಿನೂ ಬರಲ್ಲ ಆ್ಯಂಡ್ ಪ್ರಾಪರಾಗಿ ಒಂದೇ ಥರ ಕಾಣಿಸೋದು ಇಲ್ಲ. ಆ್ಯಂಡ್ ನೋಡಿ ನಾನು ಈ ಥರ ಲೀಸ್ಟ್ ಮಾಡ್ಕೊಳ್ತೀನಿ ಏನೇ ಬೇಕಂದ್ರೂ ಕೂಡ. ಸೊ ನಂದಂತೂ ಪುಟ್ಟದೊಂದು 3-4 ಬುಕ್ ಇದೆ. ಈಗ ಮಿನಿ ಬ್ಲಾಗ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ಕಂಟೆಂಟ್ ಆಗಿರ್ಬೋದು, ಅಥವಾ ಟು ಡೂ ಲಿಸ್ಟ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ಗೆ ಇಂಡಿವಿಜುವಲ್ಸ್ ಬುಕ್ನ ಇಟ್ಬಿಡ್ತೀನಿ. ಸೊ ವರ್ಷದಲ್ಲಿ 2ನೇ ಮಳೆ. ಮೊದಲನೇ ದಿನ ಶಾಪಿಂಗ್ ದಿನ ಮಳೆ ಬಂದಿತ್ತು. ಸೊ ಅದಾದಮೇಲೆ ಪ್ರಿಪ್ರೇಷನ್ ಟೈಮ್ ಅಂದರೆ ಹಬ್ಬದ ಹಿಂದಿನ ದಿನ ಕೂಡ ಮಳೆ ಬರ್ತಾಯಿತ್ತು. ಫುಲ್ ಗುಡುಗು ಮಿಂಚು ಥರ ಎಲ್ಲ ಮಳೆ ಬರ್ತಾಯಿತ್ತು. ಸೊ ಇದೆಲ್ಲ ಒಂದು ಅರೌಂಡ್ 7:30 ತನಕ ಆಯಿತಾ. ಅದಾದಮೇಲೆ ಮಲ್ಕೊಳ್ಳೋಕೆ ಮುಂಚೆನೇ ಈ ರೀತಿ ಒಬ್ಬಟ್ಟಿಂದು ಏನಿರುತ್ತೆ ಅದನ್ನೆಲ್ಲನೂ ಪ್ರಿಪೇರ್ ಮಾಡಿಟ್ಟಿದ್ದೆ. ತುಂಬ ಮೈದಾ, ಹಾಗೆ ಅರಿಶಿನ, ಆಯಿಲೆಲ್ಲ ಹಾಕಿ ಆಮೇಲೆ ಕಡಲೆಬೇಳೆಗೆ ನೆನೆಸಿಟ್ಟಿದ್ದೆ, ಆಮೇಲೆ ಕೋಸಂಬರಿಗೆ ನೆನೆಸಿಟ್ಟಿದ್ದೆ. ಸೊ ಐ ಥಿಂಕ್ ಇದು ಹಬ್ಬ ಆಗಿದ್ದೇನೆ ನಾನೆಲ್ಲ ಮರ್ತೋಗ್ಬಿಟ್ನಾ. ಇದೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ನಾನು ನಿಮಗೆ ಶೇರ್ ಮಾಡಿ ಬೆಳಗ್ಗೆ ಮಾಡಿಟ್ಕೊಂಡೆ ನಾನು ಇದನ್ನೆಲ್ಲ. ಸೊ ಹಾಗಾಗಿ ಅದಾದಮೇಲೆ ಹೂವು ಅಂತೂ ತುಂಬ ರೇಟ್ ಆಗಿತ್ತು. ಬಟ್ ಆದರೂ ರಾಜು ನನಗೆ ಕನಕಾಂಬರ, ಮಲ್ಲಿಗೆ ಹೂವು ಎಲ್ಲ ತೊಗೊಂಬಂದಿದ್ರು. ಬಟ್ ನೋಡಿ ಈ ಥರ ಟೈಮಲ್ಲೇ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗೆ ದೇವ್ರಿಗೆ ಮುತ್ತೈದೆ ಥರ ಕೊಡಬೇಕಾಗಿತ್ತಲ್ಲ. ಸೊ ಹಾಗೆ ಒಂಗಲ್ ದಾರ ಅಂತ ಹೇಳ್ತಾರಲ್ಲ, ಅರ್ಶಿನದ ದಾರ, ಅದೆಲ್ಲನೂ ಕೂಡ ಒಂದು ಕಡೆ ರೆಡಿ ಮಾಡಿಕೊಂಡೆ. ಹಾಗೆ ರಂಗೋಲಿ ಎಲ್ಲನೂ ಕೂಡ ಅಷ್ಟೇ. ನಮ್ಮನೆ ಸ್ವಲ್ಪ ವೈಟ್ ಟೈಲ್ಸ್ ಆಗಿರೋದ್ರಿಂದ ಕಲರ್ಫುಲ್ಲಾಗಿ ಹಾಕಿದ್ರೆ ಈ ಥರ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ನಂಗೆ ಯೂಶ್ವಲಿ ಎಲ್ಲ ಹಬ್ಬದಲ್ಲೂ ನೀವು ನೋಡಿರ್ಬೋದು, ಹಾಲಲ್ಲಿ ದೇವ್ರ ಮನೆ ಹತ್ರ ಅಂತೂ ರಂಗೋಲಿ ಹಾಕ್ತೀನಿ. ಸೊ ನನಗೇನೋ ಇಷ್ಟ, ಅದು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ನನ್ನ ಒಂದು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಆಗಿತ್ತು. ಸೊ ನಿಮ್ದೆಲ್ರದ್ದು ಹಬ್ಬನೇ ಆಗೋಗಿದೆ. ಇನ್ ಕೇಸ್ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಹೊರಗಡೆ ರಂಗೋಲಿ ಯಾವ ರೀತಿ ಚೆನ್ನಾಗಿ ಕಾಣಿಸಿದೆ ಪ್ಯಾರೆಟ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಮಿಂಗ್ ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇನ್ನೂ ಹೊಸದೊಡ್ಕೋ ಬ್ಲಾಗ್ ಎಲ್ಲ ಇದೆ. ಸೊ ಡೆಫಿನೆಟ್ಲಿ ಬೇಗ ಬೇಗ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದಲ್ಲಿ ಈ ಒಂದು ಬ್ಲಾಗ್
ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಸೊ ನನ್ನ ಚೆಕ್ ಮಿಸ್ ಮಿನ್ ಬೆಸ್ ಮೀನ್ ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್. ಆ್ಯಂಡ್ ನನ್ನ ಮತ್ತೆ ನೆನೆಸ್ಕೊಂಡು ಹತ್ತಿದ್ದೆ ಗೊತ್ತಾ, ನನ್ನ ಫೇಸ್ ನೋಡ್ಬೋದು ನೀವು, ಸ್ವಲ್ಪ ಸ್ವೆಲ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಮಿಸ್ ಯು ಮಾ. ಇನ್ನು ಮಾವಿನಕಾಯಿ ಎಲೆ ಹಾಗೆ ಬೇವಿನ ಎಲೆ ಎಲ್ಲ ಬಂದು ನಮ್ಮ ಕಮ್ಯುನಿಟಿಲಿ ಅಯ್ಯೋ ಬೇಕಾದಷ್ಟು ಮರ ಇದೆ. ಸೊ ಅಲ್ಲಿಂದನೇ ಕಿತ್ಕೊಳ್ಬೋದು. ಅದನ್ನು ಕೂಡ ನಾನೇ ಹೋಗಿ ಗಾಡಿಯಲ್ಲಿ ಕಿತ್ಕೊಂಡು ಬಂದೆ. ಅದಾದಮೇಲೆ ಇನ್ನೂ ತೋರಣ ಕಟ್ಟೋದು ಹಾಗೆ ಹೂವು ಕಂಪ್ಲೀಟಾಗಿ ಎಲ್ಲ ಕಡೆ ಹಾಕೋದು ಅದನ್ನೆಲ್ಲನೂ ನಾನು ಮಾರ್ನಿಂಗೇ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಹೂವು ಮಾತ್ರ ಪೋಣಿಸ್ಕೊಳ್ತಾ ಇದ್ದೀನಿ ಹೊರಗಡೆ ಹಾಕಬೇಕು ಅಂತ. ಸೊ ಯೂಶ್ವಲಿ ಯುಗಾದಿ ಹಬ್ಬಗಳಿಗೆ ನೋಡಿದ್ದೀರಾ, ಇದು ಮನೆ ಒಳಗಡೆ ಹೂವು ಕಮ್ಮಿ ಆದರೂ ಪರವಾಗಿಲ್ಲ, ಹೊರಗಡೆ ತೋರಣಕ್ಕೆ ಜಾಸ್ತಿ ಹೂವು ಹಾಕಿರ್ತಾರೆ. ಅದ್ರ ಜೊತೆಗೆ ಬೇವಿನ ಎಲೆ, ಮಾವಿನಕಾಯಿ ಎಲೆ ಇಡೋ ಥರ. ಸೊ ಹಾಗೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೆಲ್ಲನೂ ಹೇಳ್ತಾ ಇದ್ದೀನಿ, ಎಲ್ಲರೂ ಪ್ರಿಪ್ರೇಷನ್ ಶೇರ್ ಮಾಡ್ತಾ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಸೊ ನಿಮ್ಮ ಪ್ರೀತಿ ಸದಾ ಹೀಗೆ ನನ್ನ ಮೇಲೆ ಇರಲಿ. ಎಲ್ಲ ವ್ಲಾಗ್ಸನ್ನು ಪ್ರೀತಿಯಿಂದ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಲಾಟ್ಸ್ ಆಫ್ ಲವ್ ಯು ಆಲ್. ಬಾಯ್.